Mayank Agarwal, thank you so much for speaking to Star Sports Kannada. Personally, should have been happy back amongst the runs, 69 of 36 last time. ಚೆನ್ನಾಗಿ ಅನಿಸ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ ಸೊ ಒನ್ಸ್ ಅಟ್ ಲೀಸ್ಟ್ ಐ ಆಮ್ ಹ್ಯಾಪಿ ದಟ್ ಐ ಕುಡ್ ಕಾಂಟ್ರಿಬ್ಯೂಟ್ ಟು ದ ಟೀಮ್ Good start to the tournament, but a couple of losses. How's the morale? How's it looking in the dressing room? ಇನ್ನು 11 ಗೇಮ್ಸ್ ಇದೆ ಸೊ ವಿ ಆರ್ ನಾಟ್ ಪ್ಯಾನಿಕಿಂಗ್ ಬೇಜಾನ್ ಟೈಮ್ ಇದೆ ಆ್ಯಂಡ್ ದಿಸ್ ಟೂರ್ನಮೆಂಟ್ಸ್ ಆಲ್ ಅಬೌಟ್ ಮೊಮೆಂಟಮ್ ಚೂರು ಮೊಮೆಂಟಮ್ ಸಿಕ್ಬಿಟ್ರೆ ನಾವು ಐ ಥಿಂಕ್ ವೇರ್ ಟಾಪ್ ಸೈಡ್ First game here in Chennai, hot, humid conditions, day game as well. ಅದು ಗೊತ್ತಿತ್ತು ನಮಗೆ ವಿ ಆಲ್ರೆಡಿ ನ್ಯೂ ದಟ್ ಇಟ್ಸ್ ಗೋನ್ ಟು ಬಿ ಲೈಕ್ ದಿಸ್ ಸೊ ಆಲ್ರೆಡಿ ನಾವು ಪ್ರಿಪೇರ್ ಆಗಿ ಬಂದಿದ್ದೀವಿ. Yeah, you look at the last two games, would you put a finger on something particular as to why and where things haven't gone right for you? Because you seem to be scoring a lot of runs as a side. ಲಾಸ್ಟ್ ಮ್ಯಾಚ್ ಡಿ ಸಿ ಬೌಲರ್ಸ್ಗೆ ಕ್ರೆಡಿಟ್ ಕೊಡಬೇಕು ಅವ್ರು ಚೆನ್ನಾಗಿ ಹಾಕಿದ್ರು 12. Prasid Krishna, many thanks for speaking to Star Sports Kannada. And India International now, 3 ODIs with the best ever figures by a debutant in ODIs for India, 4 for 54. How do you look back and how much have you changed as a person and as a bowler? I think cricket ಇನ್ನೂ ಸೇಮ್ ಇದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಥರ ಪರ್ಫಾರ್ಮೆನ್ಸ್ ಇತ್ತು ನನಗೆ. ಐ ಥಿಂಕ್ ತುಂಬ ದಿನ ಆಯ್ತದ ಹಾಕಿ ನ್ಯೂ ಟೂರ್ನಮೆಂಟ್ ನ್ಯೂ ಸ್ಟಾರ್ಟ್ ಸೊ ಐ ವುಡ್ ಲೈಕ್ ಟು ಲುಕ್ ಎಟ್ ಇಟ್ ಒನ್ ಗೇಮ್ ಎಟ್ ಎ ಟೈಮ್ ಸೊ ಅದೇ ಥರ ಆಡಿ ಚೆನ್ನಾಗಿ ಮಾಡಿ ಟೀಮ್ನ ಗೆಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. Morgan was the English captain then, so he was a part of that series. You did very well. Did you have extended conversations even from then with Morgan? ಹೌದು, ಸ್ವಲ್ಪ ಕಂಫರ್ಟಬಲ್ ಇತ್ತು ಬಿಕಾಸ್ ನಾನು ಮಾರ್ಗನ್ ಮತ್ತು ಜೇಮ್ಸ್ ಫಾಸ್ಟರ್ ವೇನ್ ಮೆಂಟ್ಲಿ ಎಲ್ಲ ಇದ್ವಿ, ವಿ ನ್ಯೂ ಈಚ್ ಅದರ್. ಸೊ ಅದರಿಂದ ಸ್ವಲ್ಪ ಕಾನ್ವರ್ಸೇಷನ್ಸ್ ಅಲ್ಲೂ ನಡೀತಾ ಇತ್ತು ಆ್ಯಂಡ್ ಡೆಫಿನೆಟ್ಲಿ ಆಫ್ಟರ್ ವಿ ಆರ್ ಬ್ಯಾಕ್ ಹಿಯರ್ ಇಲ್ಲೂ ತುಂಬ ಕಾನ್ವರ್ಸೇಷನ್ ನಡೀತಾ ಇದೆ. ಸೊ ಇಟ್ಸ್ ಬೀನ್ ವೆರಿ ಗುಡ್ ಆ್ಯಂಡ್ ಕಂಫರ್ಟಬಲ್. Physically, skill-wise and mentally, how much have you improved as a bowler from the last time you played the IPL? ಕಾನ್ಫಿಡೆನ್ಸ್ ಫ್ಯಾಕ್ಟರ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಡೆಫಿನೆಟ್ಲಿ, ಬಟ್ ಅದರ್ವೈಸ್ ಐ ಥಿಂಕ್ ನೀವು ಹೇಳಬೇಕು ಹೌ ಮಚ್ ಐ ಹ್ಯಾವ್ ಇಂಪ್ರೂವ್ಡ್ ಅಂತ. ಸೊ ಐ ಲೀವ್ ದಟ್ ಟು ಯು. None of the teams play at their respective homes, but for you, the fact that KKR finished their home leg with 5 games in Bengaluru should give you a sense of playing at home? ಯಾ, ಡೆಫಿನೆಟ್ಲಿ ಬ್ಯಾಂಗ್ಳೂರಲ್ಲಿ ತುಂಬ ಮ್ಯಾಚಸ್ ಆಡಿದ್ದೀನಿ ನಾನು. ಅಟ್ಲೀಸ್ಟ್ ಒಂದು 10 ಇಯರ್ಸಿಂದ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾ ಇದ್ದೀನಿ. ಸೊ ಐ ಥಿಂಕ್ ಲಾಸ್ಟ್ 5 ಗೇಮ್ಸಲ್ಲಿ ಫಿನಿಷ್ ಮಾಡಿದ್ರು ನನಗೆ ಪರ್ಸ್ನಲಿ ಐ ಥಿಂಕ್ ಇಟ್ ವಿಲ್ ಬಿ ಎ ಕಂಫರ್ಟಬಲ್ ಸ್ಪೇಸ್ ಆ್ಯಂಡ್ ಚೆನ್ನಾಗಿ ಮಾಡೋಕ್ಕೆ ನೋಡ್ತೀನಿ ನಾನು ಟೀಮ್ಗೆ. Thank you so much, Prasid. ಓವರ್ ಆದಮೇಲೆ ಸೊ ಅಲ್ಲಿ ಅವ್ರು ನಮ್ಮನ್ನ ರೆಸ್ಟ್ರಿಕ್ಟ್ ಮಾಡಿದ್ರು, ಬಟ್ ಇಲ್ಲಾಂದರೆ ನಮ್ದು ಎಕ್ಸಿಕ್ಯೂಷನ್ ಚೂರು ಇಂಪ್ರೂವ್ ಆಗ್ಬೋದು. ಸೊ ಅದು ಮಾತಾಡಿದ್ದೀವಿ ನಾವು. All right. Thank you so much, Mayank Agarwal. Appreciate you joining us. Prasid Krishna, many thanks for speaking to Star Sports Kannada. And India International now, 3 ODIs with the best ever figures by a debutant in ODIs for India, 4 for 54. How do you look back and how much have you changed as a person and as a bowler? ಐ ಥಿಂಕ್ ಕ್ರಿಕೆಟ್ ಇನ್ನೂ ಸೇಮ್ ಇದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಥರ ಪರ್ಫಾರ್ಮೆನ್ಸ್ ಇತ್ತು ನನಗೆ. ಐ ಥಿಂಕ್ ತುಂಬ ದಿನ ಆಯ್ತದ ಹಾಕಿ ನ್ಯೂ ಟೂರ್ನಮೆಂಟ್ ನ್ಯೂ ಸ್ಟಾರ್ಟ್ ಸೊ ಐ ವುಡ್ ಲೈಕ್ ಟು ಲುಕ್ ಎಟ್ ಇಟ್ ಒನ್ ಗೇಮ್ ಎಟ್ ಎ ಟೈಮ್. ಸೊ ಅದೇ ಥರ ಆಡಿ ಚೆನ್ನಾಗಿ ಮಾಡಿ ಟೀಮ್ನ ಗೆಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. Morgan was the English captain then, so he was a part of that series. You did very well. Did you have extended conversations even from then with Morgan? ಹೌದು, ಸ್ವಲ್ಪ ಕಂಫರ್ಟಬಲ್ ಇತ್ತು ಬಿಕಾಸ್ ನಾನು ಮಾರ್ಗನ್ ಮತ್ತು ಜೇಮ್ಸ್ ಫಾಸ್ಟರ್ ವೇನ್ ಮೆಂಟ್ಲಿ ಎಲ್ಲ ಇದ್ವಿ, ವಿ ನ್ಯೂ ಈಚ್ ಅದರ್. ಸೊ ಅದರಿಂದ ಸ್ವಲ್ಪ ಕಾನ್ವರ್ಸೇಷನ್ಸ್ ಅಲ್ಲೂ ನಡೀತಾ ಇತ್ತು ಆ್ಯಂಡ್ ಡೆಫಿನೆಟ್ಲಿ ಆಫ್ಟರ್ ವಿ ಆರ್ ಬ್ಯಾಕ್ ಹಿಯರ್ ಇಲ್ಲೂ ತುಂಬ ಕಾನ್ವರ್ಸೇಷನ್ ನಡೀತಾ ಇದೆ. ಸೊ ಇಟ್ಸ್ ಬೀನ್ ವೆರಿ ಗುಡ್ ಆ್ಯಂಡ್ ಕಂಫರ್ಟಬಲ್. Physically, skill-wise and mentally, how much have you improved as a bowler from the last time you played the IPL? ಕಾನ್ಫಿಡೆನ್ಸ್ ಫ್ಯಾಕ್ಟರ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಡೆಫಿನೆಟ್ಲಿ, ಬಟ್ ಅದರ್ವೈಸ್ ಐ ಥಿಂಕ್ ನೀವು ಹೇಳಬೇಕು ಹೌ ಮಚ್ ಐ ಹ್ಯಾವ್ ಇಂಪ್ರೂವ್ಡ್ ಅಂತ. ಸೊ ಐ ಲೀವ್ ದಟ್ ಟು ಯು. None of the teams play at their respective homes, but for you, the fact that KKR finished their home leg with 5 games in Bengaluru should give you a sense of playing at home? ಯಾ, ಡೆಫಿನೆಟ್ಲಿ ಬ್ಯಾಂಗ್ಳೂರಲ್ಲಿ ತುಂಬ ಮ್ಯಾಚಸ್ ಆಡಿದ್ದೀನಿ ನಾನು. ಅಟ್ಲೀಸ್ಟ್ ಒಂದು 10 ಇಯರ್ಸಿಂದ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾ ಇದ್ದೀನಿ. ಸೊ ಐ ಥಿಂಕ್ ಲಾಸ್ಟ್ 5 ಗೇಮ್ಸಲ್ಲಿ ಫಿನಿಷ್ ಮಾಡಿದ್ರು ನನಗೆ ಪರ್ಸ್ನಲಿ ಐ ಥಿಂಕ್ ಇಟ್ ವಿಲ್ ಬಿ ಎ ಕಂಫರ್ಟಬಲ್ ಸ್ಪೇಸ್ ಆ್ಯಂಡ್ ಚೆನ್ನಾಗಿ ಮಾಡೋಕ್ಕೆ ನೋಡ್ತೀನಿ ನಾನು ಟೀಮ್ಗೆ. Thank you so much, Prasid.